ಸ್ನೇಹಿತರೆ, ಈ ಒಂದು ಬಳ್ಳಿಗಾವಿಯ ಒಂದು ಊರೊಳಗಡೆ ಇರೋ ಮತ್ತೊಂದು ದೇಗುಲನೇ ಇದು ತ್ರಿಪುರಾಂತಕೇಶ್ವರ ದೇಗುಲ ಅಂತ. ಇದು ಕಲ್ಯಾಣ ಚಾಲುಕ್ಯರ ಒಂದು ವಾಸ್ತುಶೈಲಿಯ ಒಂದು ಅತಿ ಉತ್ಕೃಷ್ಟವಾದ ದೇಗುಲ. ನಿಮಗೆ ಹೊರಗಡೆಯಿಂದ ನಿಮ್ಗೆ ಅಷ್ಟೊಂದು ಆಶ್ಚರ್ಯ ಅಂತ ಅನ್ನಿಸ್ತಾ ಇರ್ಬೋದು, ಬಟ್ ನಾನು ಒಳಗಡೆ ನಿಮ್ಮನ್ನ ಕರ್ಕೊಂಡು ಹೋಗ್ಬೇಕಂದ್ರೆ ನಿಮಗೆ ಗೊತ್ತಾಗುತ್ತೆ ಇದು ನಾನು ಯಾಕೆ ಈ ಮಾತನ್ನ ಹೇಳಿದೆ ಅಂತ. ಯಾಕೆಂದರೆ ಇದು ವಾಸ್ತುಶೈಲಿಯ ಒಂದು ದೃಷ್ಟಿನಲ್ಲಿ ಒಂದು ಪರಾಕಾಷ್ಠೆಯ ಪ್ರವೇಶ ಕೂಡ ಮಾಡಿದ್ದಾರೆ. ಬನ್ನಿ ಈ ದೇಗುಲದಲ್ಲಿ ಏನೇನಿದೆ ಅಂತ ನಾನು ತೋರಿಸ್ತೀನಿ. ಸೊ ಇವಾಗ 21ನೇ ಶತಮಾನದ ಒಂದು ಕಾಲದಲ್ಲೂ ಕೂಡ ಲೈಂಗಿಕ ಶಿಕ್ಷಣ ಅಥವಾ ಲೈಂಗಿಕತೆಯನ್ನು ಒಂದು ಮಡಿವಂತಿಕೆಯ ರೀತಿಯಲ್ಲಿ ನಮ್ಮ ಸಮಾಜ ನೋಡ್ತಾ ಇರೋದು ಸಾಧಾರಣವಾಗಿ ಎಲ್ಲರಿಗೂ ಗೊತ್ತಿರುತ್ತೆ. ಆದರೆ ನಮ್ಮ ಒಂದು ಇಂದಿನ ಒಂದು ತಲೆಮಾರಿನ ಜನ, ಅದು ಸುಮಾರಿಗೆ ಒಂದು 13ನೇ ಶತಮಾನ 12ನೇ ಶತಮಾನದ ಸಂದರ್ಭದಲ್ಲಿ ಕನ್ನಡಿಗರು ಲೈಂಗಿಕ ಶಿಕ್ಷಣದ ಬಗ್ಗೆ ಇರ್ಬೋದು ಅಥವಾ ಲೈಂಗಿಕತೆಯ ಬಗ್ಗೆ ಇರ್ಬೋದು ಯಾವುದೇ ಒಂದು ಮಡಿವಂತಿಕೆಯನ್ನು ಹೊಂದಿರಲಿಲ್ಲ ಅನ್ನೋದು ಇಲ್ಲಿನ ಸಾಕಷ್ಟು ಉಬ್ಬು ಶಿಲ್ಪಗಳು ನಿಮಗೆ ತೋರಿಸುತ್ತೆ. ಯಾಕಂದರೆ ಇಲ್ಲಿ ಮಿಥುನ ಮತ್ತು ಮೈಥುನದ ಶಿಲ್ಪಗಳನ್ನು ಕೆತ್ತಲಾಗಿದೆ. ಸೊ ಕರ್ನಾಟಕದಲ್ಲಿರುವಂತಹ ಒಂದು ತೀರಾ ಉತ್ಕೃಷ್ಟವಾದ ಮಿಥುನ ಮತ್ತು ಮೈಥುನ ಶಿಲ್ಪಗಳಲ್ಲಿ ಇವು ಕೂಡ ಕೆಲವು. ಅಷ್ಟೇ ಅಲ್ಲದೆ ಈ ಒಂದು ಸ್ಥಳದಲ್ಲಿ ಮಿಥುನ ಮೈಥುನ ಶಿಲ್ಪಗಳಲ್ಲದೆ ಕೆಲವು ನೀತಿ ಕಥೆಗಳ ಬಗ್ಗೆ ಹೇಳುವ ಪಂಚತಂತ್ರಗಳ ಉಬ್ಬು ಶಿಲ್ಪಗಳು ಕೂಡ ಇಲ್ಲಿವೆ. ಇದೊಂದು ಪಂಚತಂತ್ರದ ಉಬ್ಬು ಶಿಲ್ಪ. ಯಾಕೆಂದರೆ ಕೋತಿ ಮತ್ತು ಮೊಸಳೆದು ಪಂಚತಂತ್ರದ ಕಥೆಯನ್ನು ಕೇಳಿರ್ತೀರಿ. ಕೋತಿ ಬಂದು ಯಾವ ರೀತಿ ತನ್ನ ಜಾಣತನದಿಂದ ಮೊಸಳೆ ಬಾಯಿಂದ ತಪ್ಪಿಸ್ಕೋತು ಅನ್ನೋದ್ರ ಬಗ್ಗೆ ಪಂಚತಂತ್ರದ ಕಥೆಯನ್ನು ನೀವು ಕೇಳಿರ್ತೀವಿ. ಅದರದ್ದು ಉಬ್ಬು ಶಿಲ್ಪ ಕೂಡ ನಿಮಗಿಲ್ಲೇ ಕಾಣುತ್ತೆ. ಇನ್ನು ಮುಂದಕ್ಕೆ ಬಂದರೆ ನಿಮಗೆ ಟಗರು, ಚಿರತೆ ಮುಂತಾದ ಉಬ್ಬು ಶಿಲ್ಪಗಳ ಜೊತೆ ಅದರ ಪಕ್ಕದಲ್ಲೇ ಮತ್ತೊಂದು ಮಿಥುನ ಶಿಲ್ಪವೂ ಕೂಡ ಕಾಣುತ್ತೆ. ನಮ್ಮ ಹಿಂದಿನ ಕನ್ನಡಿಗರ ಒಂದು ಸಮಾಜದಲ್ಲಿ ಅವರು ಆಡ್ತಿದ್ದಂಥ ಒಂದು ನೃತ್ಯ ಇರ್ಬೋದು ಅಥವಾ ಸಂಗೀತದ ವಾದ್ಯಗಳನ್ನು ಅವ್ರು ಯಾವ ರೀತಿ ನುಡಿಸ್ತಾ ಇದ್ರು ಅದಕ್ಕೆ ಸಂಬಂಧಪಟ್ಟ ಸಾಕಷ್ಟು ಉಬ್ಬು ಶಿಲ್ಪಗಳನ್ನು ನೀವಿಲ್ಲಿ ಕಾಣಬಹುದು. ಇಂಥ ಅದ್ಭುತಗಳನ್ನೆಲ್ಲ ನೀವು ಪ್ರಪಂಚದಲ್ಲಿ ಎಲ್ಲಿ ನೋಡಬಹುದು ಅಂದರೆ ಅದು ನಮ್ಮ ಕರ್ನಾಟಕದಲ್ಲೇ ಅಥವಾ ಕನ್ನಡಿಗರು ಮಾಡಿರುವಂತಹ ಸಾಕಷ್ಟು ಗುಡಿಗಳಲ್ಲೇ ಅನ್ನೋದು ನಮಗೆಲ್ಲ ತುಂಬ ಹೆಮ್ಮೆ ಆಗಬೇಕಾಗಿರೋ ವಿಚಾರ. ಅದರ ಮುಂದುವರೆದ ಭಾಗ ಇದು. ಇಲ್ಲೂ ಕೂಡ ನೀವು ನೋಡ್ಬೋದು, ಇಲ್ಲಿ ಪ್ರಾಣಿಗಳನ್ನ ಪಳಗಿಸ್ತಾ ಇರೋದು, ಆನೆಯನ್ನು ಪಳಗಿಸ್ತಾ ಇರೋ ಒಂದು ಉಬ್ಬು ಶಿಲ್ಪ ಕೂಡ ಇದೆ. ಸ್ನೇಹಿತರೆ, ಇನ್ನು ದೇಗುಲದ ಒಳಗಡೆ ಪ್ರವೇಶ ಮಾಡೋದಕ್ಕಿಂತ ಮುಂಚೆ ಈ ಒಂದು ಮೆಟ್ಟಿಲ ಬಳಿ ಕಟಾಂಜನವನ್ನು ಮಾಡಲಾಗಿದೆ. ಇದನ್ನು ಸಿಂಹ ಕಟಾಂಜನ ಅಂತಲೇ ಕರೀತಾರೆ. ಅಷ್ಟೇ ಅಲ್ಲದೆ ಈ ಒಂದು ಕಟಾಂಜನದ ಕೆಳಗಡೆ ಆನೆಗಳಿರೋದು ಕೂಡ ನಿಮ್ಗೆ ಕಾಣುತ್ತೆ. ಇದು ಏನು ಸಿಂಬಲೈಸ್ ಮಾಡ್ತಿದೆ ಅಥವಾ ಏನು ಹೇಳ್ತಿದೆ ಅಂದರೆ ಇದು ಸಾಮ್ರಾಜ್ಯದ ಶಕ್ತಿ ಹೇಗಿತ್ತು ಅನ್ನೋದನ್ನು ಪ್ರತಿನಿಧಿಸ್ತಾ ಇರುವಂಥ ಒಂದು ಉಬ್ಬು ಶಿಲ್ಪ ಕೂಡ. ಈ ತೆರೆದ ಮಂಟಪದಲ್ಲಿ ನೀವು ನೋಡ್ಬೋದು, ಸುತ್ತ ಒಂದು ಸಭಾಗೃಹ ಥರ ಬಂದು ಮಾಡಲಾಗಿದೆ. ಅಂದರೆ ಎಲ್ಲ ಕಡೆ ಕುತ್ಕೊಂಡು ಏನಾದರೂ ವಿಷಯ ಡಿಸ್ಕಸ್ ಮಾಡೋದಕ್ಕಿರ್ಬೋದು. ಇನ್ನು ಈ ಒಂದು ಸ್ಥಳ ನೋಡ್ಬೋದು, ಇದು ನೃತ್ಯ ಮಂಟಪ. ಮತ್ತು ಈ ಸುತ್ತಮುತ್ತ ಒಂದು ನೀವು ಸ್ಥಳೀಯರು ಬಂದು ಕೂತ್ಕೊಂಡು ಈ ಒಂದು ಡ್ಯಾನ್ಸ್ ಏನು ಮಾಡ್ತಿದ್ರೋ ಅದನ್ನು ನೋಡೋದಕ್ಕೆ ಕೂಡ ಅವಕಾಶ ಇದ್ದದ್ದು ಕೂಡ ನೋಡ್ಬೋದು. ಸೊ ಇದಲ್ಲದೆ ನೀವು ಇಲ್ಲಿ ಕಂಬಗಳನ್ನ ಮತ್ತೆ ನೋಡ್ಬೋದು. ಇವೆಲ್ಲವೂ ಕಲ್ಯಾಣ ಚಾಲುಕ್ಯರ ಕಾಲದ ಒಂದು ಕಂಬಗಳಿವೆ. ಸೊ ನಾನು ಈಗಾಗಲೇ ನಿಮಗೆ ಈ ದೇಗುಲದ ಬಗ್ಗೆ ಹೇಳಬೇಕಂದಾಗ ಹೇಳಿದ್ದೆ, ಇದೊಂಥರ ತುಂಬ ಅಚ್ಚರಿಯ ದೇಗುಲ ಅಂತ. ಅದಕ್ಕೆ ಕಾರಣ ಇದೆ, ಇಲ್ಲಿ ಬಂದು ನೀವು ನೋಡ್ಬೋದು. ಇಲ್ಲಿ ನೋಡಿ, ಇದು ಜಾಲಾಂಧ್ರ, ಇದು ಕಿಟಕಿ. ಈ ಕಿಟಕಿಯನ್ನು ಯಾವ ರೀತಿ ಅವ್ರು ಮಾಡಲಾಗಿದೆ ಅಂದರೆ ಹಿಂದಿನ ಕಾಲದಲ್ಲಿ ಮಾಡ್ತಿದ್ದ ಒಂದು ನೃತ್ಯ ಇರ್ಬೋದು ಅಥವಾ ಒಂದು ಕುಣಿತ ಏನಿರ್ಬೋದು ಅದು ಹಿಂದಿನ ಕಾಲದಲ್ಲಿ ನಮ್ಮ ಕನ್ನಡಿಗರಲ್ಲಿ ಬಳಕೆ ಇದ್ದಂತಹ ವಾದ್ಯದ ಉಪಕರಣಗಳನ್ನೆಲ್ಲ ಇಲ್ಲಿ ತೋರಿಸಲಾಗಿದೆ. ಸೊ ವಾದ್ಯದ ಉಪಕರಣಗಳು ಮತ್ತು ಕುಣಿತವನ್ನು ಬಳಸಿ ಈ ಒಂದು ಇಷ್ಟೊಂದು ಚೊಕ್ಕವಾಗಿ ಜಾಲಾಂಧ್ರವನ್ನು ಮಾಡಬಹುದು ಅಂತ ಕೂಡ ಇಲ್ಲಿ ತೋರಿಸ್ಕೊಟ್ಟಿದ್ದಾರೆ. ಇದು ನೋಡಿ ಎಷ್ಟು ಸುಂದರವಾದ ಜಾಲಾಂಧ್ರ ಅಂತ. ಮತ್ತೆ ದೇಗುಲದ ಒಳ ಪ್ರವೇಶ ಮಾಡುವಾಗ ನಿಮಗೆ ಈ ಒಂದು ಉಬ್ಬು ಶಿಲ್ಪ ಕಾಣುತ್ತೆ, ವೀರಭದ್ರನ ಉಬ್ಬು ಶಿಲ್ಪ. ಅಷ್ಟೇ ಅಲ್ಲದೆ ಈ ಒಂದು ಬಾಗಿಲವಾಡವನ್ನು ನೋಡ್ಬೋದು, ತುಂಬ ಕಲಾತ್ಮಕವಾದ ಒಂದು ಬಾಗಿಲವಾಡ ಇದು. ಇದೆಲ್ಲ ಕಲ್ಯಾಣದ ಚಾಲುಕ್ಯರು ನಾಡಿಗೆ ನೀಡಿರುವಂತಹ ಒಂದು ಅತಿ ಅಮೂಲ್ಯವಾದ ಕಾಣಿಕೆ. ಸೊ ಆದಷ್ಟು ಕಲ್ಯಾಣದ ಚಾಲುಕ್ಯರ ಬಗ್ಗೆ ಇರ್ಬೋದು, ನಮ್ಮ ಬಾದಾಮಿ ಚಾಲುಕ್ಯರ ಬಗ್ಗೆ ಇರ್ಬೋದು, ರಾಷ್ಟ್ರಕೂಟರ ಬಗ್ಗೆ ಇರ್ಬೋದು, ಸೆವಣರ ಬಗ್ಗೆ ಇರ್ಬೋದು,
ಹೊಯ್ಸಳರ ಬಗ್ಗೆ ಇರ್ಬೋದು, ಕರ್ನಾಟಕ ಸಾಮ್ರಾಜ್ಯದ ಬಗ್ಗೆ ಇರ್ಬೋದು, ಕದಂಬರ ಬಗ್ಗೆನೇ ಇರ್ಬೋದು. ಹೀಗೆ ನಮ್ಮ ನಾಡನ್ನು ಆಡಳಿತ ಮಾಡಿದಂತಹ ಸಾಕಷ್ಟು ಕನ್ನಡದ ರಾಜಮನೆತನಗಳ ಕೊಡುಗೆ ನಮ್ಮ ನಾಡಿಗೆ ಅಲ್ಲದೆ ಇಡೀ ದೇಶಕ್ಕೆ ಇದೆ. ಹಾಗಾಗಿ ಪ್ರತಿಯೊಬ್ಬರು ಕನ್ನಡಿಗರು ನಮ್ಮ ಇತಿಹಾಸದ ಪುಟಗಳನ್ನು ಮತ್ತೆ ತಿರುವಿ ನೋಡುವುದು ಅಥವಾ ಮತ್ತೆ ಓದೋದನ್ನು ಅಭ್ಯಾಸ ಮಾಡಿಕೊಳ್ಳಿ. ಕನ್ನಡದ ಹಿರಿಮೆಯನ್ನು ಜಗತ್ತಿಗೆ ಸಾರುವ ನಿಟ್ಟಿನಲ್ಲಿ ಒಂದು ವಿಶಿಷ್ಟವಾದ ವಿನ್ಯಾಸ. ಕನ್ನಡದ ಕ ಅನ್ನುವ ಅಕ್ಷರ ಅಶೋಕನ ಕಾಲದಲ್ಲಿ ಈಗಿನ ಪ್ಲಸ್ನಂತೆ ತೋರುತ್ತಿದ್ದು, ಮುಂದೆ ಸಾತವಾಹನರು, ಬನವಾಸಿಯ ಕದಂಬರು, ಬಾದಾಮಿಯ ಚಾಲುಕ್ಯರು, ಮಾನ್ಯಕೇಟದ ರಾಷ್ಟ್ರಕೂಟರು, ಕಲ್ಯಾಣದ ಚಾಲುಕ್ಯರು, ದೋರ ಸಮುದ್ರದ ಹೊಯ್ಸಳರು, ವಿಜಯನಗರದ ಕರ್ನಾಟರು, ಮೈಸೂರಿನ ಒಡೆಯರ್ಗಳವರೆಗೂ ಬೆಳೆದು ಬಂದ ಹಾದಿಯನ್ನು ಇಲ್ಲಿ ತೋರಲಾಗಿದೆ. ಕನ್ನಡ ನಾಡು, ನುಡಿ, ಸಂಸ್ಕೃತಿ, ಲಿಪಿಯ ಮಹತ್ವವನ್ನು ಸಾರುವ ಇಂತಹ ಟೀ ಶರ್ಟನ್ನು ಧರಿಸೋಣ. ಕನ್ನಡದ ಹಿರಿಮೆಯನ್ನು ಜಗತ್ತಿಗೆ ಸಾರೋಣ. ಕನ್ನಡ ನಾಡು, ನುಡಿ, ಕನ್ನಡಿಗರ ಭವ್ಯ ಇತಿಹಾಸ, ಸಂಸ್ಕೃತಿ, ವಾಸ್ತುಶೈಲಿ ಮುಂತಾದ ವಿಷಯಗಳನ್ನು ವಿಡಿಯೋಗಳ ಮೂಲಕ ದಾಖಲಿಸುವ ನಮ್ಮ ಪ್ರಯತ್ನಕ್ಕೆ ನೆರವಾಗಿ